ಪರೀಕ್ಷೆನ ಅಲ್ಲಿ ಕೂತಿರೋ ಜಡ್ಜಸ್ನ ಇವ್ರನ್ನೆಲ್ಲ ಪೂರ್ಣಿಮಾ ಯಾವ ರೀತಿ ಬೈತಿದ್ದಾಳಂದರೆ ಇವ್ರನ್ನ ಎಲಿಮಿನೇಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬಿಟ್ಟಿದೆ ಅಂತ ಅವಳ ಮನ್ಸಿಗೆ ಬಂದ್ಬಿಟ್ಟಿದೆ. ಇದೇ ಕಾರಣಕ್ಕೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆನ ಅಲ್ಲಿ ಕೂತಿರೋ ಜಡ್ಜಸ್ನ ನಿಮಗೆ ನನ್ನಂಥವ್ರು ಬೇಡ, ಹೈಟ್ ಇರೋರು, ಕಲರ್ ಇರೋರು, ನೋಡೋಕ್ಕೆ ಚೆನ್ನಾಗಿರೋರು ಅಂಥವ್ರನ್ನೇ ನೀವು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸೋದು, ಕ್ಯಾಮ್ರಾನೆಲ್ಲ ಆಫ್ ಮಾಡಿ ಅಂತ ಕೋಪದಲ್ಲಿ ಬೈತಿದ್ದಾಳೆ. ಮೊದಲು ಚೆನ್ನಾಗೇ ಇರ್ತಾಳೆ. ನಿರಂಜನ್ ಅವರು ಸ್ಟೇಜ್ ಮೇಲೆ ಕರೆಸಿ ನಿಮ್ಮಲ್ಲಿ ಒಬ್ಬರಿಗೆ ಇದೇ ಕಡೆಯ ಕ್ಷಣ ಆಗ್ಬೋದು, ಅವ್ರು ಇನ್ನೂ ಯಾರು ಎಲಿಮಿನೇಟ್ ಆಗ್ತಾರೆ ಅಂತಲೂ ಹೇಳಿಲ್ಲ. ಪೂರ್ಣಿಮಾಗೆ ಮೊದಲೇ ಗೊತ್ತಾಗ್ಬಿಟ್ಟಿದೆಯೇನೋ ಇವರು ಪೂರ್ಣಿಮಾನೇ ಎಲಿಮಿನೇಟ್ ಮಾಡೋದು ಅಂತ. ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳಿದ ತಕ್ಷಣ ಅಲ್ಲಿರೋ ಜಡ್ಜಸ್ ಎಲ್ಲ ಶಾಕಿಂಗಿಂದ ನೋಡ್ತಿದ್ದಾರೆ. ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ, ನನ್ನನ್ನೇ ಕಳಿಸ್ತೀರಾ ಅಂತ ಹೇಳಿಬಿಟ್ಟು. ಇವಳು ಹೇಳ್ತಾರೋ ಪ್ರಕಾರ ಇವರು ಮೋಸ ಮಾಡ್ತಾರೆ ಅಂತ ಗೊತ್ತಿದ ಮೇಲೆ ಇಷ್ಟು ದಿನದಿಂದ ಯಾಕೆ ಸುಮ್ಮನೆ ಇದ್ಲು, ಈಗ ನಾಮಿನೇಷನ್ ಹತ್ರ ಬಂದ್ಲು ಅಂತ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ. ಇವ್ರುಗಳ ಪ್ರಕಾರ ಎಲ್ಲ ನೀನೇ ಸರಿ, ನೀನು ಆಡಿದ್ದೇ ಕರೆಕ್ಟು ಅಂತ ಅಂದ್ಕೊಂಡಿದ್ರೆ ಆವಾಗ ಒಳ್ಳೆಯವರು. ಮೊದಲು ಇವರು 60 ಜನದಲ್ಲಿ ಇವಳನ್ನ ಸೆಲೆಕ್ಟ್ ಮಾಡಿದ್ರಲ್ಲ, ಆವಾಗ ಇವಳು ಅಂದ ಚಂದ ನೋಡ್ಕೊಂಡು ಸೆಲೆಕ್ಟ್ ಮಾಡಿದ್ರಾ? ಆಗ ನೋಡೋಕೆ ಹೋದರೆ 60 ಜನ ಬಂದು ಸೆಲೆಕ್ಟ್ ಆಗದೇ ಹೋಗಿದ್ದಾರೆ. ಅದರಲ್ಲಿ ಒಂದು 24 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಇದೇ ರೀತಿ ಆಡಿದ್ರಾ? ಇಷ್ಟು ದಿನದಿಂದ ನಗ್ನಗ್ತಾ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದು ಇದೆಲ್ಲ ನಾಟಕ. ಇವ್ರುಗಳ ಮನಸ್ಸಲ್ಲೆಲ್ಲ ಎಷ್ಟೆಲ್ಲ ಇರುತ್ತೆ, ಆಚೆ ಇವ್ರು ಯಾವ ರೀತಿ ಡ್ರಾಮಾ ಆಡ್ತಾರೆ. ಈ ರೀತಿ ಪರಿಸ್ಥಿತಿ ಬಂದಾಗ ಇವ್ರುಗಳ ನಿಜ ಮುಖ ಏನು ಅಂತ ಗೊತ್ತಾಗುತ್ತೆ. ನಾನು ಬೆಲೆನೇ ಕೊಡಲ್ಲ ಅಂತ ಅಳ್ತಾ ಕಿರ್ಚ್ಕೊಂಡೆಲ್ಲ ಇದ್ದಾಳೆ. ಎಷ್ಟೆಲ್ಲ ಐ ಡ್ರಾಮಾ ಆಗ್ತಿದೆ. ಇದಕ್ಕೂ ಮೊದಲು ವಿನಯ್ ಅವರು ಏನು ಮಾತಾಡಿಲ್ಲ ಅಂದ್ರೂ ಅವರಿಗೆ ಎಷ್ಟೆಲ್ಲ ಅವಾಜ್ ಹಾಕಿ ಗೆಟ್ ಔಟ್ ಅಂತ ಆಚೆ ಕಳಿಸೋದು, ಈ ರೀತಿ ಎಲ್ಲ ಮಾಡಿದ್ರು. ಆದರೆ ಈಗ ಪೂರ್ಣಿಮಾ ಜಡ್ಜಸ್ನೇ ಬೈತಿದ್ದಾಳೆ. ಇದಕ್ಕೆ ಅಲ್ಲಿರೋ ಜಡ್ಜಸ್ ಏನು ಮಾಡ್ತಾರೆ ನೋಡೋಣ. ಈ ಪ್ರೋಮೋದಲ್ಲಿ ತೋರಿಸಿರೋದು ಇಷ್ಟೇ. ಈ ಡ್ರಾಮಾ ಇನ್ನೂ ಎಷ್ಟು ದೊಡ್ಡದಾಗಿರುತ್ತೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನು ನೋಡಿ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.